ಕೊಪ್ಪುಕ್ಕೆ ಟಿಟಿಕೊಪ್ಪುಕ್ಕೆ ಅಂದರೆ ಮೌಂಟ್ ಸೇಂಟ್. ಇವತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದು ಹೇಗಿದೆ ಅಂತ, ಆಮೇಲೆ ಅದಕ್ಕೆ ಫೇಮಸ್ಸು ಅಂತ ಎಲ್ಲ ತಿಳ್ಕೊಂಡು ವಿಡಿಯೋ ನೋಡೋಣ. ಹಾಗಾದರೆ ಶುರು ಮಾಡೋಣ ಬನ್ನಿ. ಇವತ್ತು ನಾನು ಕೂಡ ಇವತ್ತೇ ಫಸ್ಟ್ ಹೋಗಿದ್ದು ಇಲ್ಲಿಗೆ. ಇದು ನಮ್ಮ ಮನೆ ಹಿಂಭಾಗನೇ ಇದೆ, ಹೋಗ್ಬೇಕು ಅನ್ಕೊತಾ ಇದ್ದೆ. ಆದರೆ ಎಲ್ಲ ವಾಕ್ ಹೋಗುವಾಗ ನೋಡ್ತಾ ಇದ್ದೆ ರೋಡ್ ಸೈಡಿಂದ. ಆದರೆ ಯಾವತ್ತೂ ಧೈರ್ಯ ಮಾಡಿರಲಿಲ್ಲ ಹೋಗೋದಕ್ಕೆ. ಬಟ್ ಏನೋ ಒಂಥರ ಅನ್ನಿಸ್ತು, ಹೋಗೋಣ ಅಂತ. ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಜರ್ನಿನ ಶುರುವೇ ಮಾಡಿಬಿಟ್ಟೆ. ಅದು ಮಧ್ಯಾಹ್ನ ಆಗೋ ಟೈಮ್ ಇತ್ತು, ಮಟ್ಟ ಮಧ್ಯಾಹ್ನ ಆದರೂ ಅಷ್ಟೊಂದು ಬಿಸಿಲಿರಲಿಲ್ವಲ್ಲ. ಸರಿ ಹೋಗೋಣ ಅಂತ ಬಂದೆ. ಏನೇ ಇದಾಯಿತು ಅಂತಂದರೂ ಒಂದು ಪಬ್ಲಿಕ್ ಪ್ಲೇಸ್ ಅಂತ ಇದ್ದರೆ ನೋಡಿ ಈ ಥರ ಇರುತ್ತೆ. ಡಾಗ್ ಹೋಗ್ಬೋದಾ ಅಂತ, ಡಾಗ್ ಹೋಗೋಂಗಿಲ್ಲ ಅಂತಂದರೆ ಡಾಗ್ ಪ್ರಾಹಿಬಿಟೆಡ್ ಅಂತ ಇರ್ತಾರೆ. ಇಲ್ಲ ಅಂತಂದರೆ ಹೋಗೋದಕ್ಕೆ ಇರುತ್ತೆ, ಡೇಂಜರ್ ಸೈನ್ ತೋರಿಸ್ತಾ ಇದೆ. ಇವತ್ತು ಸ್ವಲ್ಪ ಬೆಟ್ಟ ಆದಮೇಲೆ ಹಬ್ಬಿದ್ದೇ ಇರುತ್ತೆ ಅಲ್ವಾ. ಇದು ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಮಧ್ಯ ಮನೆಗಳು, ಆಮೇಲೆ ಎಷ್ಟೇ ಮನೆಗಳು ಹಾಕ್ತಾಯಿದ್ರು ಕೂಡ ನೋಡಿ, ನ್ಯೂಜಿಲ್ಯಾಂಡ್ ಅಂತಂದರೆ ಗ್ರೀನರಿ ಅಲ್ವಾ, ಈ ಥರ ಮರಗಳಂತೂ ಇದ್ದೇ ಇರುತ್ತೆ. ಕ್ಲಿಯರ್ ಸ್ಕೈ ನೋಡಿ ಇಲ್ಲಿ. ಆಮೇಲೆ ನೀವು ನೋಡ್ಬೋದು ಎಂಡಲ್ಲಿ ಏನು ಕಾಣಿಸ್ತು, ಸಮುದ್ರ ಆಕಾಶದ ಮುಟ್ಟುತ್ತೆ ಅಂತಲ್ಲ, ಅದೇ ವ್ಯೂ ಇರ್ತಿತ್ತು. ನನಗೆ ತುಂಬ ಆ ಥರ ವ್ಯೂಗಳೆಲ್ಲ ಇದ್ದಾಗ ನನಗೆ ನೋಡೋದಕ್ಕೆ ತುಂಬನೇ ಇಷ್ಟ ಆಗುತ್ತೆ. ಸ್ವಲ್ಪ ಏನ್ ಕರೀತಾ ಇದ್ದೆ, ಯಾಕೆ ಅಂತಂದರೆ ದಿನ ಏನೂ ನಾವು ಬೆಟ್ಟ ಗುಡ್ಡ ಹತ್ಕೊಂಡು ಹೋಗಲ್ವಲ್ಲ. ಇವತ್ತು ಹೋದೆ, ಅದಕ್ಕೆ ಒಂದು ಸ್ವಲ್ಪ ಟಯರ್ಡ್ ಅಂತ ಏನು ಅಷ್ಟಾಗಲಿಲ್ಲ, ಸ್ವಲ್ಪ ಆದಂಗಾಯಿತು ಅಷ್ಟೇ. ನೋಡಿ ಆಕಾಶ ಕೂಡ ಎಷ್ಟು ಕ್ಲಿಯರ್ ಆಗಿರೋದು. ನಿನ್ನೆ ಸ್ವಲ್ಪ ಮೋಡ ಇತ್ತು, ಆದರೆ ಇವತ್ತು ತುಂಬ ಕ್ಲಿಯರ್ ಆಗಿತ್ತು. ಇದು 2 ಬಿಲ್ಡಿಂಗ್ ಮಧ್ಯೆ ಕಾಣಿಸ್ತಿದೆಯಲ್ಲ, ಅದು ಗ್ರೀನ್ ಲೇನ್ ಹಾಸ್ಪಿಟಲ್ ಅಂತ. ಅದು ಮೇನ್ ಹಾಸ್ಪಿಟಲ್ ಅಲ್ಲ. ಆಮೇಲೆ ಅದು ಹಿಂಭಾಗ ಕಾಣಿಸ್ತಿದೆಯಲ್ಲ, ಅದು ಒನ್ಟ್ರಿ ಹಿಲ್ಲು. ನಾನು ಫಸ್ಟ್ ಇಂಟ್ರೊಡಕ್ಷನರಿ ಇದರಲ್ಲಿ ಹೇಳಿದ್ನಲ್ಲ, ಅದನ್ನೇ ಒನ್ಟ್ರಿ ಹಿಲ್ಲು. ಈ ಕಡೆ ಸೈಡು ರೈಟ್ ಸೈಡ್ಗೆ ಹೋದರೆ ಒನ್ಟ್ರಿ ಹಿಲ್ಲು, ಲೆಫ್ಟ್ ಸೈಡ್ ಹೋದರೆ ಮೌಂಟ್ ಈಡನ್ ನಮ್ಮ ಮನೆ. ಆ ಥರ ಅದೊಂಥರ ಚೆನ್ನಾಗಿದೆ ಅಲ್ವಾ. 2 ಸೈಡ್ಗೆ ಯಾವ ಕಡೆ ಹೋದರೂ ಬೆಟ್ಟಗಳ ಥರ ಕಪ್ಪಲ್ಲಿ ಕಾಣುತ್ತೆ. ಆಕ್ಲ್ಯಾಂಡಲ್ಲಿ ಎಲ್ಲೇ ಹೋದರೂ ಈ ಥರ ಮೌಂಟೇನ್ಗಳದ್ದು ಇದ್ದೇ ಇರುತ್ತೆ. ಇದನ್ನು ಹೇಳಬೇಕು ಅಂತ ಅಂದ್ಕೊಂಡೆ ಮತ್ತೆ ಹೋಯ್ತು ನೋಡಿ. ಟಿಟಿಕೊಪ್ಪುಕ್ಕೆ ಅಂದರೆ ಅದು ಒಂದು ಹಿಸ್ಟಾರಿಕ್, ಪ್ರಾಚೀನವಾದ ಮತ್ತು ಕಲ್ಚರಲ್ಲಿ ಇದಕ್ಕಾಗಿ ಇಟ್ಟಿರುವಂಥ ಜಾಗ. ಅದು ವಾಲ್ಕ್ಯಾನಿಕ್ ಕೋರ್ ಇನ್ ಸಮಯದಲ್ಲಿ ನ್ಯೂಜಿಲ್ಯಾಂಡ್ ಆಗಿರೋದೇ ಒಂದು ವಾಲ್ಕ್ಯಾನೋ ಬರ್ಸ್ಟ್ ಆಗಿದ್ದಾನೆ ಆಗಿರೋದು. ಅದರಿಂದ ಅದನ್ನೆಲ್ಲ ಅವರು ಏನೋ ಡೆಸ್ಟ್ರಾಯ್ ಮಾಡಿಲ್ಲ ಅಥವಾ ಸ್ಪಾಯ್ಲ್ ಮಾಡಿಲ್ಲ, ಅದನ್ನು ಹಾಗೇ ಇಟ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾಯಿದ್ರು. ಆಯಿತಾ. ಮತ್ತು ಅದನ್ನು ಹೆರಿಟೇಜ್ ಪ್ಲೇಸ್ ಆಗಿ ಇದು ಮಾಡ್ತಾರೆ. ಎಲ್ಲೂ ನೋಡಿ ಪ್ಲಾಸ್ಟಿಕ್ ಕಾಣಿಸಲ್ಲ, ಏನೂ ಕಾಣಿಸಲ್ಲ. ಈ ಥರ ಸ್ವಲ್ಪ ಅಲ್ಲಿ ಮೇಯ್ನ್ ರೋಡ್ ಇತ್ತು, ಆಮೇಲೆ ಈ ಥರ ಮಡ್ಡಿ ಅಂತಂದರೆ ಅಷ್ಟಲ್ಲ, ಅದನ್ನು ನಡೆಯೋಕ್ಕಾಗೋಂಗೆ ಮಾಡಿಟ್ಟಿದ್ದಾರೆ. ಆಮೇಲೆ ಅದು ಕ್ರೇಟ್ ಅಂತ ನಾನು ಇಲ್ಲಿಂದ ತೋರಿಸೋದಕ್ಕೆ ನೋಡಿ, ಅದು ಅಷ್ಟು ಆಳ ಕಾಣಿಸ್ತಾ ಇಲ್ಲ, ಆದರೆ ತುಂಬ ಆಳ ಇದೆ ಕೆಳಗಡೆ. ಆಯಿತಾ. ಇದಕ್ಕಿಂತ ಆಳ ಕಾಣೋದು ಮೌಂಟ್ ಈಡನ್. ಅದನ್ನು ಇನ್ನೊಂದಿನ ನಾನು ತೋರಿಸ್ತೀನಿ. ಇದನ್ನು ಸುಮ್ಮನೆ ತೋರಿಸಿದ್ದೀನಿ ಹಾಗೆ ಮಾಡಿ. ಆಮೇಲೆ ತುಂಬ ಹತ್ರದಿಂದ ಹೋಗಿದ್ದೀನಿ, ಇದಕ್ಕೆ ಭಯನೂ ಆಯಿತು. ಅದರಿಂದ ಅಷ್ಟತ್ರ ಹೋಗಿಲ್ಲ. ಆಮೇಲೆ ತುಂಬ ಝೂಮ್ ಮಾಡಿಬಿಟ್ರೆ ಅದು ಸೀನಿಕ್ ವ್ಯೂಗಳು ಕೊಂಡೋಗುತ್ತೆ ಅಂದ್ಬಿಟ್ಟು ಅಷ್ಟು ಮಾಡ್ತಾ ಇರಲಿಲ್ಲ. ಆಮೇಲೆ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಿದ್ದೆ. ಆಮೇಲೆ
ನೋಡಿ ಅಲ್ಲೆಲ್ಲ ಸ್ವಲ್ಪ ಕಲ್ಲೆಲ್ಲ ಹಾಕಿದ್ರು. ಆಮೇಲೆ ಇದು ಪಾದ ಏನು ಹೇಳ್ತಾರೆ, ಇದು ಕಾಲ್ದಾರಿ ಅಂತ ಹೇಳ್ತಾರಲ್ಲ ಆ ಥರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲೂ ನೀವು ದಟ್ಟವಾಗಿ ಮನೆಗಳನ್ನ ನೋಡೋದಕ್ಕಾಗಲ್ಲ. ಇಷ್ಟೇ. ಇದು ಹೇಗೆ ಅಂತಂದರೆ ನಮ್ಮ ಆಕ್ಲ್ಯಾಂಡಲ್ಲಿ ಇಡೀ ನ್ಯೂಜಿಲ್ಯಾಂಡಲ್ಲಿರೋ ಪಾಪ್ಯುಲೇಷನ್ ಅಷ್ಟು ಆಕ್ಲ್ಯಾಂಡಲ್ಲೇ ಇದೆ. ಎಷ್ಟು ಇದಾದರೂ ಅಲ್ಲಿ ಮರಗಳಿದೆ. ಮತ್ತು ಮುಂಚೆ ಇಷ್ಟೊಂದೇನು ಜನಸಂದಣಿ ಇರಲಿಲ್ಲ ನಾನು ಫಸ್ಟ್ ಬಂದಾಗ 2009. ಆದರೆ ಈಗ ಅದಕ್ಕೂ ಆಲ್ಮೋಸ್ಟ್ ಡಬಲ್ ಆಗಿದ್ದಾರೆ. ಅದಕ್ಕೆ ಏನೋ ಇದು ಅಂತಂದರೆ ಈ ರಿಟೈರ್ಡ್ ಆದವರೆಲ್ಲ ಏನು ಮಾಡ್ತಾರೆ, ಬೇರೆ ಕಡೆ ಹೋಗ್ತಾರೆ. ಆಕ್ಲೆಂಡ್ ದೂರ ಒಂಥರ ಪ್ರಶಾಂತವಾಗಿ ಟ್ರಾಫಿಕ್ ಇರೋ ಜಾಗಕ್ಕೆ ಹೋಗ್ತಾರೆ. ಅದು ಏನಕ್ಕೆ ಅಂತಂದರೆ ಸ್ವಲ್ಪ ಅಲ್ಲಿ ಅಷ್ಟೊಂದು ಕಾಸ್ಟ್ಲಿ ಇರಲ್ಲ ಈ ಮನೆಗಳು. ಮತ್ತು ಗ್ರಾಸರಿಗಳು ಅಷ್ಟೊಂದು ಕಡಿಮೆ ಇರುತ್ತೆ. ಕಾಸ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತೀವಲ್ಲ ನಾವು, ಪ್ರತಿದಿನದ ವೆಚ್ಚ ಅದು ಕಡಿಮೆ ಇರುತ್ತೆ. ಕ್ರೇಟರ್ ಅಂತ ಹೇಳ್ತೀವಿ. ಕ್ರೇಟರ್ ಅಂದರೆ ಜ್ವಾಲಾಮುಖಿಯ ಹಳ್ಳ ಅಂತ ಹೇಳ್ತೀವಲ್ಲ ಅದು. ಹೇಳ್ತಾ ಹೋಗ್ತೀನಿ. ಇಲ್ಲಿಂದ ಸ್ವಲ್ಪ ಸ್ವಲ್ಪ ಮೆಟ್ಲುಗಳಿತ್ತು. ಅದು ಮೆಟ್ಲುಗಳಿಂದ ಹಿಡಿದು ಇಳಿದು ಹೋಗ್ತೀನಿ. ಆಗ ಒಂದು ಸ್ವಲ್ಪ ಭಯ ಆಯಿತು ನನಗೆ. ಯಾಕೆ ಅಂತಂದರೆ ಹತ್ತೋದಕ್ಕಿಂತ ಇಳಿಯುವಾಗ ಸ್ವಲ್ಪ ಕಾಲೆಲ್ಲ ಶೇಕ್ ಆಗುತ್ತೆ. ಆ ಥರ ಆಗುತ್ತೆ ಏನು ಇಷ್ಟ ಆಗಲಿಲ್ಲ. ಆರಾಮಾಗಿ ನಡ್ಕೊಂಡು ಒಂಥರ ಖುಷಿ ಆಯಿತು. ಒಂಥರ ಹಬ್ಬು ಎಲ್ಲ ಹತ್ತಿದ್ರೆ ಏನೋ ಸ್ವಲ್ಪ ನಮಗೆ ಹೆಚ್ಚಿಗೆ ಎಕ್ಸಸೈಸ್ ಆದಂಗೆ ಮೆಂಟಲು. ಅದು ಯಾವಾಗಲೂ ಹಾಗೆ ನಮಗೆ ಸ್ಟೆಪ್ಸ್ಗಳಂತಂದರೆ ಜಾಸ್ತಿ ಎಕ್ಸಸೈಸ್ ಆಗುತ್ತೆ. ಯಾಕೆ ಅಂತಂದರೆ ಮಂಡಿಗಳೆಲ್ಲ ಸ್ವಲ್ಪ ಇದಾಗುತ್ತಲ್ಲ ಫ್ಲೆಕ್ಸಿಬಲ್ ಆಗಿ. ನೋಡಿ ಇನ್ನೊಂದು ಈ ಕಡೆ ಇಳಿಯುವಾಗ ತೋರಿಸು ಮಾಡಿದ್ರು. ಅಲ್ಲಿ 3 ಕಬ್ಬಿಗಳು ಕಾಣಿಸ್ತಿದೆ. ಹಡಗಲಿರೋ ನಿಲ್ದಾಣನ ಆಮೇಲೆ ಅದು ಇನ್ನೊಂದು ಬ್ರಿಡ್ಜು, ಹಾರ್ಬರ್ ಬ್ರಿಡ್ಜ್, ಅದು ಸೌಂಡಲ್ಲಿ ಕಾಣಿಸ್ತಾ ಅದು ಕಟ್ಟಾಗಿ ಹೋಗುತ್ತೆ. ಅದಕ್ಕೆ ನಿಮಗೆ ಇದು ಕವರ್ ಆಗಬೇಕು, ಅದು ಕವರ್ ಆಗಬೇಕು. ಆಮೇಲೆ ಇದು ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ತೋರಿಸ್ತೀನಿ. ಈ ಗ್ರೌಂಡು ಕ್ರಾಸ್ ಫುಲ್ ಕ್ಲೀನಾಗಿ ಕಾಣಿಸ್ತಲ್ಲ. ಆ ನೋಡಿ ಈ ಬಿಲ್ಡಿಂಗು ಅದು ಸ್ಕೂಲು. ಪ್ರೈಮರಿನೂ ಇದೆ ಮತ್ತು ಹೈಸ್ಕೂಲ್ ಇದೆ ಅನಿಸುತ್ತೆ. ಆ ಕಡೆ ಸೈಡ್ ಈ ಕಡೆ ಸೈಡು. ಅದು ಎಷ್ಟು ಅಷ್ಟತ್ರ ಇಲ್ಲ. ಆದರೂ ಕೂಡ ನಮ್ಮ ಮನೆಗೆ ಮಕ್ಕಳದು ಲಂಚ್ ಬ್ರೇಕ್ ಟೈಮು ಅವರೆಲ್ಲ ಗಲಾಟೆ ಮಾಡ್ತಿರ್ತಾರಲ್ಲ, ಅದು ಆರಾಮಾಗಿ ಕೇಳಿಸುತ್ತೆ ಸೌಂಡು ಆ ಗಲಾಟೆದು. ನಾವು ಈ ಎಕ್ಸಾಮಲ್ಲಿ ಯಾವುದೇ ಮನೇಲಿದ್ದರೂ ಮುಂಚೆನೂ ಹಾಗೇನೆ. ಅದು ಮಕ್ಕಳಿರಲಿಲ್ಲ. ಆ ಒಂದು ಸ್ಕೂಲು ತುಂಬ ಫೇಮಸ್ ಇತ್ತು. ಮನೆಯಿಂದ ಒಂದು 2-3 ನಿಮಿಷ ಅಷ್ಟೇ ಆ ಸ್ಕೂಲ್ ಕಾಣಿಸೋದು. 2-3 ನಿಮಿಷ ನಡೆದು ಅಷ್ಟು ಇದರಲ್ಲಿ ಅದು ಆರಾಮಾಗಿ ತುಂಬ ಪಕ್ಕದಲ್ಲೇ ನಡೀತಾ ಇದೆ ಮಕ್ಕಳದು ಸ್ಕೂಲು.
ರಬ್ಬಿಷ್ ರಬ್ಬಿಷ್ ಅಂದರೆ ಕಸ ಹಾಕೋದಕ್ಕೆ ಇಟ್ಟಿರ್ತಾರೆ. ಆಮೇಲೆ ಏನಾದರೂ